ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹಾಗೆ ಇದು ಬಂದು ನೆಕ್ಸ್ಟ್ ಡೇ. ಹಾಗೆ ಆಂಟಿ ನನಗೆ ಸ್ವಲ್ಪ ಬಿದಿರು ಕಡಲೆ ಕೊಟ್ಟಿದ್ದರು. ಅವ್ರಿಗೆ ಎಲ್ಲಿ ಸಿಗಿತು ಏನೋ ಗೊತ್ತಿಲ್ಲ, ನನಗೆ ಸ್ವಲ್ಪ ಕೊಟ್ಟಿದ್ದರು. ಅದಕ್ಕೆ ನಾನು ಬಿದಿರು ಕಡಲೆ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಅದಕ್ಕೆ ಕಾಳು ಅದನ್ನೆಲ್ಲ ಅವ್ರು ಕೊಟ್ಟು ಸುಮಾರು 3-4 ಡೇಸೇ ಆಯಿತು. ಆದರೆ ನಾನು ಮಾಡಿರಲಿಲ್ಲ ಅಷ್ಟೇ. ಅದಕ್ಕೆ ಇವತ್ತು ಕರಳೆ ಸಾಂಬಾರು ಮಾಡೋಣ ಅಂಥೇಳಿ. ಹಾಗೆ ಮೋಹನ್ ಮಾಮ ಎಲ್ಲ ತಿಂತಾರೆ. ಕರಳೆ ಅಂದರೆ ಎಲ್ಲರಿಗೂ ತುಂಬಾ ಇಷ್ಟ. ಆದರೆ ಅವ್ರು ಎಷ್ಟು ತಿಂತಾರೆ ಗೊತ್ತಾ? ಒಂದು ಟೈಮ್ ಅಷ್ಟೇ ತಿನ್ನೋದು. ಅದು ಅಂದರೆ 1 ಟೈಮ್ ಅಷ್ಟೇ ತಿಂತಾರೆ. ಮತ್ತು ಸೆಕೆಂಡ್ ಟೈಮ್ ಮತ್ತು ಅಂದರೆ ರಾತ್ರಿಗೆ ಮತ್ತೆ ಅವ್ರು ತಿನ್ನೋಕ್ಕೆ ಹೋಗಲ್ಲ, ಬೇಡ ಅಂತ ಹೇಳ್ತಿರ್ತಾರೆ. ಅದಕ್ಕೆ ನಾನು ಇಲ್ಲಿ ಸ್ವಲ್ಪನೇ ಆದಷ್ಟು ಕಡಿಮೆನೇ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಕರಳೆ ಸಾಂಬಾರು ಮಾಡ್ತಾಯಿದ್ದೀನಿ. ಅದಕ್ಕೆ ಕರಳೆ ಸಾಂಬಾರು ಅಂದರೆ ನಿಮಗೆ ಗೊತ್ತು, ಎಲ್ಲ ಥರದ ಕಾಳು, ಎಲ್ಲ ಥರದ ತರಕಾರಿ ಮತ್ತು ಎಲ್ಲ ಥರದ್ದು ಸೊಪ್ಪು ಎಲ್ಲ ಹಾಕಿ ಮಾಡಬೇಕು. ನಾನು ಆದಷ್ಟು ಕಡಿಮೆ ಹಾಕಿನೇ ಮಾಡ್ತಾಯಿದ್ದೀನಿ, ಯಾಕೆಂದರೆ ಒಂದು ಟೈಮಿಗೆ ಅಂತೇಳಿ ಮಾಡ್ತಾಯಿದ್ದೀನಿ. ಕರಳೆನೂ ಅಷ್ಟೇ ಸ್ವಲ್ಪನೇ ಇರೋದ್ರಿಂದ ಆದಷ್ಟು ಸ್ವಲ್ಪನೇ ಮಾಡೋಣ ಅಂದ್ಬಿಟ್ಟು ಇಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಕರಳೆ ಸಾಂಬಾರು ಮಾಡೋದಕ್ಕೆಲ್ಲ ಆಯಿತು. ಒಗ್ಗರಣೆ ಹಾಕ್ಬೇಕು, ಮತ್ತು ಹಾಲು ಕಾಯಿಸ್ಬಿಟ್ಟಿದ್ದೀನಿ. ಹಾಗೆ ಯಾರೋ ಗೆಸ್ಟ್ ಬರ್ತಾರಂತೆ, ಅಂದರೆ ಮದುವೆ ಇನ್ವಿಟೇಷನ್ ಕಾರ್ಡ್ ಕೊಡೋದಕ್ಕೆ ಬರ್ತಿದ್ದಾರೆ. ಅದಕ್ಕೆ ಕೌಶಿಕಲ್ಲಿ ಹಾಲು ತರ್ಸೋದಕ್ಕೆ ಕಳಿಸಿದ್ದೀನಿ. ಹಾಲು ತಂದಮೇಲೆ ಹಾಲೆಲ್ಲ ಹಾಕ್ಬಿಟ್ಟು ಒಂದು ಒಗ್ಗರಣೆ ಹಾಕ್ಬಿಟ್ರೆ ಕರಳೆ ಸಾಂಬಾರು ರೆಡಿ. ಆಮೇಲೆ ಬೇರೆ ಕೆಲಸ ಎಲ್ಲ ಮಾಡೋಣ ಅಂತೇಳಿ ಇತ್ತು ಹಾಲು. ಅದನ್ನೇ ಹಾಕ್ಬಿಟ್ರೆ ಅಷ್ಟೊತ್ತಿಗೆ ಯಾರಾದರೂ ಅವರು ಗೆಸ್ಟ್ ಬರ್ತೀನಿ ಅಂತ ಹೇಳಿದ್ರಲ್ಲ, ಅವ್ರೇನಾದರೂ ಬಂದುಬಿಟ್ರೆ ಅಂಥೇಳಿ ಅಷ್ಟೇ. ಅದಕ್ಕೆ ಇದು ಕಾಯಿಸ್ಬಿಟ್ಟಿದ್ದೀನಿ. ಅದಕ್ಕೆ ಹೇಗಿರು ಬೇಕೇ ಬೇಕು ಹಾಲು, ಇದಕ್ಕೂ ಬೇಕು, ಮತ್ತು ನಾಳೆಗೂ ಆಗುತ್ತೆ ಅಂದ್ಬಿಟ್ಟು ಕೌಶಿನ ಕಳಿಸಿದ್ದೀನಿ 1 ಲೀಟ್ರ್ ತೊಗೊಬಾ ಅಂತೇಳಿ. ಅವನು ತಂದಮೇಲೆ ಮಾಡ್ತೇನೆ ಅಷ್ಟೇ. ಓಕೆ, ಅವ್ನು ಬರಲಿ, ಹೋಗಿದ್ದಾನೆ. ಬಾ ಬಾ ಬಾ. ಅಯ್ಯ, ನಾನು ಇಲ್ಲಿ ಕುತ್ಕೊಂಡು ವಿಡಿಯೋನ ಎಡಿಟ್ ಮಾಡ್ತಾಯಿದ್ದೀನಿ. ಇವಳು ಇಲ್ಲಿ ಗುಮ್ಮಿ ನಮ್ಮ ಹೊರಗಡೆ ಬಿಡಬೇಕಂತ ಅವಳು, ಅದಕ್ಕೆ ಇಲ್ಲಿ ಸೌಂಡ್ ಮಾಡ್ತಿದ್ದಾಳು. ಕೇಳಿಸ್ತಿದೆಯಾ? ಹೊರಗಡೆ ಹೋಗ್ಬೇಕಂತೆ, ಕುಣಿಬೇಕಂತೆ. ಕೆಳಗಡೆ 2 ಇದೆಯಲ್ಲ, ಅದೆರಡು ಕೆಳಗಡೆ ಕಿರಿಸ್ತಾ ಇದೆ. ಇಲ್ಲಿ ಬಂತು, ನಾನು ಇಲ್ಲಿ ಕುತ್ಕೊಂಡಿದ್ನಲ್ಲ, ಅದಕ್ಕೆ ವಾಪಸ್ಸು ಓಡೋಯ್ತು 2 ಕೂಡ. ಅದು ನನಗೆ ಮುಟ್ಟೋದಕ್ಕೆ ಬಿಡಲ್ಲ, ಅಂದರೆ ಎದುರ್ಕೊಳ್ಳುತ್ತೆ 2 ಕೂಡ. ಅದಕ್ಕೆ ನನ್ನ ಇಲ್ಲಿ ನೋಡಿಬಿಟ್ಟು ಓಡ್ಬಿಡ್ತು. ನಾನೇ ಇಲ್ಲಿ ಕೂತಿದ್ದೀನಿ ಅಂದರೆ ತೋರಿಸ್ತೀನಿ ಯಾಕೆ ಅಂತ. ಇಲ್ಲೇನಿದೆ, ಇದು ದಾರಗಳೆಲ್ಲ ಈ ಥರ ಇದೇನು ಹೇಳ್ತಾರೆ ಅಂದರೆ ಉಪ್ಪಿನ ದಾರ ಅಂತ ಹೇಳ್ತಾರೆ. ಇದನ್ನು ಹೊಲ್ದಿರೋದು, ಇದು ಕಟ್ಟಾಗಲ್ಲ, ಬೇಗ ನಿಧಾನ ಕಟ್ಟಾಗುವಂಥದ್ದು. ಅದಕ್ಕೆ ಇದರಲ್ಲಿ ಹೊಲ್ದಿದ್ವಿ. ನಾನು ಕೆಂಚಿ ಎಲ್ಲ ಬಂದಾಗ ನೋಡಿ, ಇದು ನಿನ್ನೆ ಇದೇ ಥರ ಕಿರ್ಚಿ ಬಿಟ್ಟಿಲ್ಲ ಅಂಥೇಳಿ ನೋಡಿ ಈ ದಾರನ ಕಟ್ ಮಾಡಿಬಿಟ್ಟಿದೆ. ಇವಾಗ ಅಲ್ಲಿ ಹೊಲಿಬೇಕು. ಅಲ್ಲಿ ಈಗ ದಾರ ಬಿಚ್ಚೋಗಿರೋದ್ರಿಂದ ದೊಡ್ಡ ಬೆಕ್ಕೇನಿದೆ, ಇವರಪ್ಪ ಬರ್ತಾನೆ ಡೈರೆಕ್ಟಾಗಿ ಆ ಹೋಲಿಂದ ಒಳಗಡೆ ಬರ್ಬೋದು, ಬಂದು ಕಚ್ತಾನೆ ಅಷ್ಟೆ. ಆ ಥರ ಇವಾಗಲೂ ಅಷ್ಟೇ. ಅದರಿಂದ ತಲೆನ ಹಾಕಿ ಹೊರಗಡೆ ಬರೋದಕ್ಕೆ ಟ್ರೈ ಮಾಡ್ತಿದ್ದೆ. ಅದಕ್ಕೆ ನಾನು ಮೇಲೆ ವೀಡಿಯೋನ ಎಡಿಟ್ ಮಾಡ್ತಾಯಿದ್ದೆ. ಯಾವಾಗ ಅದು ಸೌಂಡ್ ಮಾಡ್ತಾಯಿತ್ತು, ಅದಕ್ಕೆ ನಾನು ಅಲ್ಲಿಂದ ಕೆಳಗಡೆಗೆ ಬಂದೆ. ಅದಕ್ಕೆ ಇಲ್ಲೇ ವೀಡಿಯೋನ ಎಡಿಟ್ ಮಾಡೋಣ ಅಂತೇಳಿ. ಸ್ವಲ್ಪ ಚೆನ್ನಾಗಿ ಗಾಳಿ ಬೆಳಕು ಎಲ್ಲ ಚೆನ್ನಾಗಿರುತ್ತೆ. ಫುಲ್ಲು ಗಾಳಿ ಬೀಸ್ತಾ ಇದೆ. ಇವಾಗ ಹೆಂಗೆ ಅಂದರೆ ಸ್ವಲ್ಪ ಆಷಾಢ
ಆಷಾಢ ಟೈಮಲ್ಲಿ ಗಾಳಿ ಎಲ್ಲ ಬೀಸುತ್ತಲ್ಲ ಆ ಥರ. ಇವಾಗ ಸ್ವಲ್ಪ ಮೋಡನೂ ಇದೆ, ಹಾಗೆ ಬಿಸಿಲು ಇದೆ. ಇವಾಗ ಮೋಡ ಮುಚ್ಕೊಂಡಿದೆ, ಸ್ವಲ್ಪ ಹೊತ್ತು ಹಿಂದೆ ಬಿಸಿಲಿತ್ತು ಆ ಥರ. ಇಲ್ಲೇ ಇದ್ದಾಳೆ, ತೋರಿಸ್ತೀನಿ, ಕಾಣಿಸ್ತಾಳ ನೋಡಿ, ಹಿಂಗೆ ಮಲಗಿರೋದು, ಹೊರಗಡೆ ನೋಡಿಕೊಂಡು ಮಲಗಿದೆ. ನನಗೆ ಹೊರಗಡೆ ಬಿಡೋಕ್ಕೆ ಭಯ ಇಲ್ಲ, ಅದು ಬಂದು ಕಚ್ಚುತ್ತಾ ಅದು ಭಯ ಅಷ್ಟೆ. ಅವಾಗ ನಾನು ಓಡಿ ಬರಬೇಕು ಮನೆ ಒಳಗಡೆಯಿಂದ, ಅದಕ್ಕೆ ಈ ರೀತಿ ಎಲ್ಲ ಮಾಡಿದ್ದೀನಿ ಅಷ್ಟೇ. ಓಕೆ, ಹಾಗೆ ಇವಾಗ ಮಳೆ ಬರೋ ಥರ ಆಗಿದೆ. ಬರುತ್ತೇನೋ ಗೊತ್ತಿಲ್ಲ, ಒಂದು 4 ಡೇಸ್ ಆಯಿತು ಮಳೆ ಎಲ್ಲ ಬಂದು, ಅಷ್ಟು ದಿನದಿಂದ ಬಂದಿಲ್ಲ. ಹಾಗೆ ಟೆರೆಸ್ ಮೇಲೆ ಬಂದೆ, ಏನಕ್ಕೆ ಅಂದರೆ ಇಲ್ಲಿ ಬಂದು 2 ನಾನ್ ಸ್ಟಿಕ್ ಪಾತ್ರೆನ ತಂದಿಲ್ಲ ಹಾಕ್ಬಿಟ್ಟಿದ್ದೀನಿ. ಇವಾಗ ಪ್ರಾನ್ಸು ಮತ್ತು ಫಿಶ್ ಎಲ್ಲ ಫ್ರೈ ಮಾಡಬೇಕು ಅಂದರೆ ಅದಕ್ಕೆ ಅಂತಲೇ ಇಟ್ಟಿದ್ದೀನಿ ಕಬ್ಬಿಣದ್ದು ತವ. ನಾನ್ ಸ್ಟಿಕ್ಕದು ಇದೆಯಲ್ಲ, ಅದು ಒಂದು ಸ್ವಲ್ಪ ದಿನ ಯೂಸ್ ಮಾಡ್ಬಿಟ್ಟು ಬೀಸಾಕೋಣ ಅಂತ ಕೌಶಿ ಹೇಳ್ತಾ ಇದ್ದ. ಅದಕ್ಕೆ ಈಗ ನೋಡಿ ಮತ್ತೆ ಬಿಸಿಲು ಬಂತು, ಅದಕ್ಕೆ ಅದನ್ನು ಏನು ಮಾಡಿದ್ದೀನಿ ಅಂದರೆ ಈ ಚೀಲದಲ್ಲಿ ಕಟ್ಟಿ ಇಟ್ಬಿಟ್ಟಿದ್ದೀನಿ. 2 ಇದೆ, ಈ ಥರ ಪ್ರಾನ್ಸ್ ಎಲ್ಲ ಫ್ರೈ ಮಾಡೋದಕ್ಕೆ ಮತ್ತು ಫಿಶ್ ಎಲ್ಲ ಫ್ರೈ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ನಾನೇ ಒಳ್ಳೇದಲ್ಲ ಅಂದ್ಬಿಟ್ಟು ಅದನ್ನು ತೆಗೆದ್ಬಿಟ್ಟು ಇಲ್ಲಿ ಇಟ್ಬಿಟ್ಟಿದ್ದೀನಿ. ಅದಕ್ಕೆ ಇವಾಗ ಅಂದರೆ ಫಿಶ್ಶು ಪ್ರಾನ್ಸ್ ಎಲ್ಲ ಫ್ರೈ ಮಾಡುವಾಗಷ್ಟೇ ಅದು ಎತ್ಕೊಬರ್ಬೇಕಿತ್ತು ಅಂತ ಅನ್ನಿಸ್ತಾನೆ ಇತ್ತು. ಅಂದರೆ ಆ ಟೈಮಲ್ಲಿ ಅಷ್ಟೇ ನೆನಪಾಗ್ತಿತ್ತು. ಅದಕ್ಕೀಗ ಇಲ್ಲೇ ಕೂತಿನಲ್ಲ, ನೆನಪಾಯಿತು ಏನೋ ನೆನೆಸ್ಕೊಂಡು. ಅದಕ್ಕೆ ಹೇಗಿದ್ರೆ ಇಲ್ಲೇ ಇದ್ದೀನಲ್ಲ, ಎತ್ಕೊಂಡು ಹೋಗೋಣ ಅಂದ್ಬಿಟ್ಟು ಎತ್ಕೊಂಡು ಹೋಗ್ತಿದ್ದೀನಿ. ಈ ಮೂಟೆಲಿದೆ ಸುಮಾರು ಪಾತ್ರೆಗಳು ಉಂಟು ಇದರಲ್ಲಿ. ಇಲ್ಲೂ ಇದೆ, ಕೆಳಗಡೆನೂ ಇದೆ ಒಂದಷ್ಟು, ಇನ್ನೂ ಅಲ್ಲೂ ಒಂದನ್ನಷ್ಟೇ ಯೂಸ್ ಮಾಡಿದ್ದೆ. ನಾನ್ ಸ್ಟಿಕ್ ಪಾತ್ರೆ ಕಾಣಿಸ್ತಿದೆ ನಿಮಗೆ ಒಂದು. ಮತ್ತು ಸ್ವಲ್ಪ ದೊಡ್ಡದುಂಟು, ಸ್ವಲ್ಪ ಅಗಲ ಇದೆ, ಕಾಣಿಸಿದೆಯಾ? ಸ್ವಲ್ಪ ಚಿಕ್ಕದು. ಏನಾದರೂ ಮಾಡ್ಬೋದು, ನೋಡೋಣ, ಎತ್ಕೊಂಡು ಹೋಗ್ತೀನಿ. ಸ್ವಲ್ಪ ದಿನ ಯೂಸ್ ಮಾಡಿಬಿಟ್ಟು ಆಮೇಲೆ ಬಿಸಾಕೋಣ. ಸುಮ್ಮನೆ ಬಿಸಾಕೋದಕ್ಕೆ ಹೊಟ್ಟೆ ಉರಿಯುತ್ತೆ. ಕೌಶಿ ಹೇಳೋದು, ನನಗೆ ನೆನಪಾಗಲ್ಲ, ಅವನು ಹೇಳೋದು ಅಲ್ಲಿ ಮೇಲಿದೆ ಅಂತ ಹೇಳ್ತೀಯಲ್ಲ, ಮತ್ತೆ ತಗೊಬರ್ಬೇಕು ತಾನೆ ಅಂತ. ಅದಕ್ಕೆ ಇದರಲ್ಲಿ ನೋಡೋಣ ಏನು ಮಾಡ್ಬೋದು. ಇದರಲ್ಲಂತೂ ಫಿಶ್ ಎಲ್ಲ ಮಾಡ್ಬೋದು ಆರಾಮಾಗಿ, ಫಿಶ್ಶು ಪ್ರಾನ್ಸ್ ಎಲ್ಲ ನೀಟಾಗಿ ಮಾಡ್ಬೋದು. ಓಕೆ, ಒಂದೊಂದ್ಸರಿ ಹಂಗೆ ಬೇಡ ಅಂತ ಅಂದ್ಕೊಂಡಿರ್ತೀವಲ್ಲ ವಸ್ತುಗಳು ಮತ್ತೆ ಬೇಕಾಗುತ್ತೆ ಅನ್ನೋದು ಇದೇ ರೀಸನ್ ನೋಡಿ. ಹಳೆ ಪಾತ್ರೆ, ಹಳೇದೇನಲ್ಲ, ಯೂಸೇ ಮಾಡಿಲ್ವಲ್ಲ, ಹಳೇದು ಅಂತ ಹೇಳೋಕ್ಕೆ. ಹೊಸದೇ ಅಂದರೆ ಯೂಸ್ ಮಾಡಿಲ್ಲ ಅಷ್ಟೇ. ಓಕೆ, ಮತ್ತೆ ಆ ಚೀಲ ನನಗೆ ಕಟ್ಬಿಟ್ಟು ಮನೆಗೆ ಹೋಗ್ತೀನಿ ಕೆಳಗಡೆ. ಓಕೆ, ನಿನ್ನೆ ಹಾಕಿರಲಿಲ್ಲ, ಎಲ್ಲಿರುತ್ತೆ ಆನ್ ಮಾಡಿದ್ಮೇಲೆ ಚಾರ್ಜ್ ಹೋಗುತ್ತೆ. ಅದಕ್ಕೆ ಬರೋದೇ 300 mAh, ನಿಮ್ದೆಲ್ಲ 5,000 mAh ಬ್ಯಾಟ್ರಿ, ಅದಕ್ಕೆ 300-200 mAh ಬ್ಯಾಟ್ರಿ. ಏನೋ ಇಟ್ಟರೆ ಒಂದೆರಡು ದಿವಸ ಬರ್ತದೆ, ಒಂದು ದಿವಸ ಬರ್ತದೆ. 100 ಆಗಿ ಸುಮ್ಮನೆ ಇಟ್ಟರು ಒಂದು ದಿವಸ ಬರುತ್ತೆ, 2 ದಿವಸ ಬರುತ್ತೆ. ನೀನು ಆನ್ ಮಾಡಬೇಕಾ? ಹಾಂ, ನಾನಿಲ್ಲಿ ಕೌಶಿದು ಸ್ಮಾರ್ಟ್ ವಾಚ್ ಏನಿದೆ ಅದನ್ನು ಅವನು ಯೂಸೇ ಮಾಡಿಲ್ಲ. ಅವ್ರ ಪುಟ್ಟಜ್ಜಿ ತೊಗೊಟ್ಟಿದ್ದು, ಅಂದರೆ ಅವ್ರು ಅಮೌಂಟ್ ಕೊಟ್ಟಿದ್ರು, ಇವನು ಇದೇ ವಾಚ್ ಬೇಕು ಅಂದ್ಬಿಟ್ಟು ಅದಕ್ಕೆ 5,000 ರೂಪಾಯಿ ಕೊಟ್ಟಿದ್ರು ಅವರು. ಆ 5,000 ರೂಪಾಯಿನೂ ಇದೇ ವಾಚಿಗೆ ಹಾಕಿದ್ದವನು. ನಾನು ಅವತ್ತು ಹೇಳಿದ್ದೆ ಬೇಡ ಅದು, ಯಾಕೆಂದರೆ ಯೂಸ್ ಆಗಲ್ಲ, ಬೇಡ ಅಂಥೇಳಿ.
ಇಲ್ಲ ನನಗೆ ಅದು ಬೇಕು ಅಂದ್ಬಿಟ್ಟು ತೆಗಿಸ್ಕೊಂಡ. ಓಕೆ ತೆಗೆಸ್ಕೊಂಡ. ಅದನ್ನ ಯೂಸೇ ಮಾಡಿಲ್ಲ, ಹಂಗೆ ಎಲ್ಲಿತ್ತು ಅಲ್ಲೇ ಇತ್ತು. ಯಾವಾಗಲೂ ಒಂದೊಂದು ಸರಿ ಯೂಸ್ ಮಾಡ್ತಾಯಿದ್ದೆ ಅಷ್ಟೇ. ಅದಕ್ಕೆ ಇವಾಗ ನಾನು ವಾಕಿಂಗೆಲ್ಲ ಹೋಗ್ತಿರ್ತೀನಲ್ಲ, ಅದಕ್ಕೆ ಸ್ಟೆಪ್ಪೆಲ್ಲ ಕೌಂಟ್ ಆಗುತ್ತೆ ಅದರಲ್ಲಿ, ಆ ಥರ ಆಪ್ಷನ್ ಎಲ್ಲ ಇದೆ. ಅದರಿಂದ ನನಗೆ ಹೇಳ್ತಾನೆ ಇದ್ದ ಸುಮಾರು ದಿನ, ಅಮ್ಮ ನೀನು ಇದು ಹಾಕ್ಕೊಂಡೋಗಮ್ಮ, ಸ್ಟೆಪ್ಪು ಅಂದರೆ ಎಷ್ಟು ಹೆಜ್ಜೆಗಳನ್ನ ಹಾಕಿದೆಯಾ ಅಂತ ಅದರಲ್ಲಿ ಕೌಂಟ್ ಆಗುತ್ತೆ, ಹಾಕ್ಕೊಂಡೋಗೋ ಅಂತ ಪ್ರತಿ ಸಾರಿನೂ ಹೇಳೋನು. ನನಗೆ ಯಾವಾಗಲೂ ಮರ್ತೋಗೋದು. ಇವತ್ತೇನಾಯಿತು, ನೆನಪಾಗಿ ಅದನ್ನು ದಿವಾನ್ ಮೇಲೆ ಇಟ್ಟಿದ್ದೆ. ಆವಾಗ ನೋಡಿದಾಗ ನೆನಪಾಗುತ್ತಲ್ಲ, ಅವಾಗ ಹಾಕ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇವಾಗ ಕಾಫಿ ಎಲ್ಲ ಕುಡ್ಕೊಂಡು ಇವಾಗ ಅದನ್ನು ಹಾಕ್ಕೊಂಡೆ ಕೈಗೆ. ಆದರೆ ಯಾವ ರೀತಿ ಸೆಟ್ ಮಾಡಬೇಕು ಏನು ಅದು ನಂಗೆ ಸರಿ ಗೊತ್ತಿರಲಿಲ್ಲ. ಒಂದು ಸರಿ ಹೇಳ್ಕೊಟ್ಟಿದ್ದೆ ಅಷ್ಟೇ. ಅಂದರೆ ಅವಾಗವಾಗ ಯೂಸ್ ಮಾಡ್ತಾಯಿದ್ರೆ ಗೊತ್ತಾಗುತ್ತೆ, ನಾನು ಯೂಸೇ ಮಾಡಿಲ್ವಲ್ಲ, ಅದು ಹಾಗೇ ಇತ್ತು. ಸರಿ ಆಯಿತು, ಯಾವ ರೀತಿ ಸೆಟ್ ಮಾಡೋದು ಅಂತ ಅವನಿಗೆ ತೋರಿಸ್ದೆ. ಅವನು ಈ ರೀತಿ ಸೆಟ್ ಮಾಡ್ಕೊ ಅಂತ ತೋರಿಸ್ದ. ಮತ್ತು ನಾನು ಸೆಟ್ ಮಾಡೋಕ್ಕೆ ಹೋದರೆ ಅದು ಬರ್ತಾನೆ ಇಲ್ಲ, ಅದು ಯೂಸ್ ಮಾಡಿದೆ ಒಂಥರ ಹಾಳಾದಂಗೆ ಆಗಿದೆ. ಅದಕ್ಕೆ ಮತ್ತೆ ಅವನೇ ಸೆಟ್ ಮಾಡಿಬಿಟ್ಟು ಇಲ್ಲಿಂದನೇ ಆನ್ ಮಾಡಿ ಬಿಟ್ಟ. ಸ್ಟೆಪ್ ಮಾತ್ರ ಅಂದರೆ ಬೇರೆ ಬೇರೆದಕ್ಕಿದೆ, ಎಕ್ಸಸೈಸ್ಗೆ ಬೇರೆ ಇದೆ, ಸ್ಟೆಪ್ಗೆ ಬೇರೆ ಇದೆ, ಆ ಥರ. ಅದಕ್ಕೆ ಬರೀ ಸ್ಟೆಪ್ಪಿಗೆ ಮಾತ್ರ ಹಾಕ್ಕೊಂಡು ನನಗೆ ಎಕ್ಸಸೈಸ್ ಎಲ್ಲ ಏನು ಮಾಡಲ್ಲ ಅಂತ ಹೇಳಿದೆ. ಸರಿ ಆಯಿತು ಅಂದ್ಬಿಟ್ಟು ಇವಾಗ ಎಷ್ಟು ಹೆಜ್ಜೆಯನ್ನು ಹಿಡಿತೀನಿ ಅಂತ ಅದು ಕೌಂಟ್ ಮಾಡಿಕೊಳ್ಳುತ್ತೆ, ಆ ರೀತಿ ಅಷ್ಟೇ. ಅದಕ್ಕೆ ಅವನಿಗೆ ಬೈತಾ ಇರ್ತೀನಿ ಯಾವಾಗಲೂ, ಅದನ್ನು ಯೂಸ್ ಮಾಡಲಿಲ್ಲ, ಏನೂ ಇಲ್ಲ, ಸುಮ್ಮನೆ ಹಾಗೆ ಇಟ್ಟಿದ್ದಂಗೆ ಇಟ್ಕೊಂಡಿದ್ಯಾ ಅಂತೇಳಿ ಯಾವಾಗಲೂ ಬೈಯೋದು ನಾನು. ಇವಾಗ ವಾಕಿಂಗೆಲ್ಲ ಮುಗಿಸ್ಕೊಂಡು ಬಂದಿದ್ದೀನಿ. ಇವಾಗ ನೋಡಿ ನಾನು ಎಷ್ಟು ಹೆಜ್ಜೆಗಳು ನಡೆದಿದ್ದೀನಿ ಅಂತ ಅದು ಕೌಂಟ್ ಮಾಡ್ಕೊಂಡಿದ್ದೆ. ಹಾಗೆ ಎಷ್ಟು ಕ್ಯಾಲೋರೀಸು ಬರ್ನ್ ಆಗಿದೆ ಅದನ್ನೆಲ್ಲ ಅದು ಕೌಂಟ್ ಮಾಡಿ ಲಾಸ್ಟಲ್ಲಿ ನಮಗೆ ತೋರಿಸುತ್ತೆ. ಅಂದರೆ ನಾವು ಯಾವಾಗ ಅದನ್ನ ಓಕೆ ಕೊಟ್ಟು ನೋಡ್ತೀವಿ ಆ ಟೈಮಲ್ಲಿ ಅದು ತೋರಿಸುತ್ತೆ. ಇವಾಗ ನೋಡಿ ನಾನು 3074 ಹೆಜ್ಜೆಗಳನ್ನ ಹಾಕಿದ್ದೀನಿ. ಹಾಗೆ 76.85 ಕ್ಯಾಲೋರಿನ ಬರ್ನ್ ಮಾಡಿದ್ದೀನಿ ಅಂತ ಅಲ್ಲಿ ತೋರಿಸ್ತಿರೋದು. ಈ ಥರ ತೋರಿಸುತ್ತೆ ಅಷ್ಟೇ, ಇನ್ನೇನಿಲ್ಲ. ಓಕೆ ಫ್ರೆಂಡ್ಸ್, ಹಾಗೆ ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.